ಒಂದ್ ಕಡೆ ಮಹಾಮಳೆ, ಇನ್ನೊಂದ್ ಕಡೆ ಸರಣಿ ಭೂಕುಸಿತ. 3 ಬಾರಿ ಭೂಕುಸಿದಿದೆ. ಊರಿಗೆ ಊರೇ ಸರ್ವನಾಶವಾಗಿದೆ. ವಯನಾಡಲ್ಲಿ ವರುಣನ ರೌದ್ರ ನರ್ತನಕ್ಕೆ ಎಲ್ಲವೂ ಸರ್ವನಾಶವಾಗಿದೆ. ಮಳೆ ಮಧ್ಯೆಯೇ ಚಂಬ್ರ, ಬೆಲ್ಲಾರಿ ಗುಡ್ಡಗಳು ಕುಸಿತಾ ಇದೆ. ಗ್ರಾಮಗಳ ಮೇಲೆ ಬೃಹತ್ ಬಂಡೆಗಳು ಉರುಳು ಬಿದ್ದಿದೆ. ನೀರಿನಲ್ಲಿ ಕೊಚ್ಚಿ ಹೋದ್ರು ನೆಮ್ಮದಿ ನಿದ್ದೆಯಲ್ಲಿದ್ದ ಜನ. ನೆಮ್ಮದಿಯಾಗಿ ಮಲಗಿದ್ರು. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಮೊದಲ ಭೂಕುಸಿತ ಆಗುತ್ತೆ. ಅದಾದ ನಂತರ 2 ಗಂಟೆ ಹೊತ್ತಿಗೆ ಮತ್ತೆ ಭೂಕುಸಿತ ಆಗುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಭೂಕುಸಿತ ಆಗುತ್ತೆ. ಎಲ್ಲಿ ಭೂಕುಸಿತ ಆಯ್ತು ಆ ಜಾಗದಲ್ಲಿ ಮಾತ್ರ ನಡೆದಿರೋ ದುರಂತ ಅಲ್ಲ. ಅಲ್ಲಿಂದ ಸುಮಾರು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಬಹಳ ದೊಡ್ಡ ಅನಾಹುತಗಳಾಗೋಗಿದೆ. ಇದರ ಬಗ್ಗೆ ಮೊದಲೇ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರೂ ಕೂಡ ಅದರ ಬಗ್ಗೆ ಜನ ನಿರ್ಲಕ್ಷ್ಯ ಮಾಡೋದು. ಇದು ಆಗಬಾರದು. ಮತ್ತೆ ಇಂಥ ಜಾಗದ ಬಗ್ಗೆ ಒಂದಷ್ಟು ಕಾಳಜಿ ತಗೋಬೇಕು, ಗಮನ ತಗೋಬೇಕು. ಕಳೆದ ಬಾರಿ ಕೊಡಗು, ಮಡಿಕೇರಿ ಭಾಗದಲ್ಲಿ ದುರಂತಗಳಾದಾಗಲೂ ಕೂಡ ಭೂವಿಜ್ಞಾನಿಗಳು ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದರು. ಕೆಲವೊಂದು ಜಾಗ ಹೇಗಿದೆಯೋ ಹಾಗೆ ಬಿಡಬೇಕು. ಅಲ್ಲಿ ಪ್ರಕೃತಿ ಸೌಂದರ್ಯ ಇದೆ, ಅಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅವರಿಗೆ ಸೌಲಭ್ಯವನ್ನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಅಲ್ಲಿ ಬೆಳವಣಿಗೆ, ಡೆವಲಪ್ಮೆಂಟ್, ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಒಂದಷ್ಟು ಆ ಪ್ರಕೃತಿಗೆ ಡಿಸ್ಟರ್ಬ್ ಮಾಡೋ ಕೆಲಸ ಆಗತ್ತೆ. ಅದೇ ಇಂಥ ದುರಂತಕ್ಕೆ ಕಾರಣ ಆಗತ್ತೆ ಅಂತ ಎಕ್ಸ್ಪರ್ಟ್ಗಳು ಇದನ್ನೇ ಹೇಳೋದು. ಅದು ವಯನಾಡ್ ಆಗಿರ್ಬೋದು, ಅಥವಾ ಕೊಡಗು, ಮಡಿಕೇರಿ, ಈ ಟೀ ಎಸ್ಟೇಟ್ಗಳಿದ್ದಂಥ ಜಾಗ ಆಗಿರ್ಬೋದು, ಊಟಿ ಆಗಿರ್ಬೋದು. ಅಲ್ಲಿ ಹೇಗಿದೆಯೋ ಪ್ರಕೃತಿಯನ್ನ ಹಾಗೆ ಅದನ್ನ ಸವಿಬೇಕು, ಹಾಗೆ ಎಂಜಾಯ್ ಮಾಡಬೇಕು. ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗತ್ತೆ. ಅವರಿಗೆ ಐಷಾರಾಮಿ ವ್ಯವಸ್ಥೆ ಮಾಡಬೇಕು. ಇನ್ನಷ್ಟು ಹೋಟೆಲ್, ರೆಸಾರ್ಟ್ಗಳನ್ನ ಮಾಡೋ ಭರದಲ್ಲಿ ಜನ ಪ್ರಕೃತಿ ಬಗ್ಗೆ ಮರೆತು ಹೋಗ್ತಾರೆ. ಬಿಸ್ನೆಸ್ ಅಂತ ಪ್ರಕೃತಿಯನ್ನ ಕಡೆಗಣಿಸ್ತಾರೆ. ಪ್ರಕೃತಿ ಒಂದು ಸಲ ವಾಪಸ್ ಕೊಡೋದಕ್ಕೆ ಶುರು ಮಾಡಿದ್ರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲೂ ಅಷ್ಟೇ. ಮನೆ, ಮಠ, ಆಸ್ತಿ ಪಾಸ್ತಿ, ವ್ಯಾಪಾರ, ವ್ಯವಹಾರ ಅಂತ ಅಲ್ಲಿ ನೆಲೆ ಕಂಡುಕೊಂಡಿದ್ದವರು ಈಗ ಮುರಾಬಟ್ಟೆ ಆಗಿದೆ ಜೀವನ. ಬದುಕು ಕಟ್ಕೊಳ್ಳೋದಿಲ್ಲ. ಈಗೇನೋ ತಾತ್ಕಾಲಿಕವಾಗಿ ಸೇಫ್ ಜಾಗ ಅಂತ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ಈ ಘಟನೆ ಮಾಸ್ತಾ ಇದ್ದಂತೆ ಅವರನ್ನು ಕೂಡ ಜನ ಮರೆತು ಹೋಗ್ತಾರೆ, ಸರ್ಕಾರ ಮರೆತು ಹೋಗುತ್ತೆ. ಏನ್ ಮಾಡಬೇಕು ಈಗ? ಅವ್ರ ಪ್ರಶ್ನೆ ಅದು. ಈಗೇನೋ ದುಃಖದಲ್ಲಿದ್ದಾರೆ, ತಮ್ಮವರನ್ನ ಕಳ್ಕೊಂಡು ನಾಪತ್ತೆ ಆಗಿರೋರಿಗೋಸ್ಕರ ಹುಡುಕಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಇದೇ 1 ವಾರ, 1 ತಿಂಗಳು ಕಳೆದ ನಂತರ ಅವರ ಪರಿಸ್ಥಿತಿ ಏನು? ತಂದೆ ತಾಯಿ ಕಳ್ಕೊಂಡು ಮಕ್ಕಳಿದ್ದಾರೆ, ಮಕ್ಕಳನ್ನ ಕಳ್ಕೊಂಡು ವಯಸ್ಸಾದಂತ ತಂದೆ ತಾಯಿ ಇದ್ದಾರೆ. ಮುಂದೇನು ಅವರ ಪಾಡು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.